ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖ ನಾನಿನ್ನ ಪಾದವ ನೆನೆವೆ, ಗಜಮುಖ ನಾನಿನ್ನ ಪಾದವ ನೆನೆವೆ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ, ಎಲ್ರಿಗೂ ನಮಸ್ಕಾರ. ಇಂದು ನಾವು ನಿಮ್ಮ ಮುಂದೆ 9ನೇ ತರಗತಿಯಲ್ಲಿ ಇರುವಂತಹ ಚಕ್ರಕರ್ಣ ಎನ್ನುವಂತಹ ಒಂದು ಯಕ್ಷಗಾನ ಪ್ರಸಂಗವನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಪ್ರಸ್ತುತಪಡಿಸಬಹುದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಹೇಳಿಬಿಡ್ತೇವೆ, ನಾವು ಯಾರೂ ಕೂಡ ಕಲಾವಿದರಲ್ಲ, ಶಿಕ್ಷಕರು. ನಮ್ಮ ಮಕ್ಕಳಿಗೆ ಏನನ್ನ ಕೊಡಲಿಕ್ಕೆ ಸಾಧ್ಯತೆಗಳುಂಟು, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾನು PV ಆನಂದ್ ಸಾಲಿಗ್ರಾಮ ಈ ಪ್ರಸಂಗವನ್ನು ನಿರ್ದೇಶಿಸಿ ಈಗ ಭಾಗವತಿಕೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಇದಾದ ನಂತರದಲ್ಲಿ ಇನ್ನೊಂದು ಪ್ರಸಂಗವೂ ಕೂಡ ಇದಿರುತ್ತೆ, ಅದು ಕೆಮ್ಮನೆ ಮೀಸೆ ಉತ್ತನೆ ಭಾಗ. ನನ್ನ ಎಡಭಾಗದಲ್ಲಿ ಕುಳಿತುಕೊಂಡವರು ಚಕ್ರಕರ್ಣ ಭಾಗಕ್ಕೆ ಅರ್ಥವನ್ನು ಹೇಳಲಿಕ್ಕಿದ್ದಾರೆ. ಅದಾದ ನಂತರದಲ್ಲಿ ಕೆಮ್ಮನೆ ಮೀಸೆ ಹೊತ್ತನೆ ಭಾಗವನ್ನು ನನ್ನ ಬಲಭಾಗದಲ್ಲಿರುವಂತಹ ಶಿಕ್ಷಕ ಮಿತ್ರರು ಹೇಳ್ತಾರೆ. ನನ್ನ ಜೊತೆಯಲ್ಲಿ ಮದ್ದಲೆಯಲ್ಲಿ ಮನೋಜ್ ಆಚಾರ್ಯ ಇವರು ಸಹಕರಿಸಿದ್ದಾರೆ. ಮತ್ತೆ ಪಾತ್ರಧಾರಿಗಳು, ಅರ್ಥಧಾರಿಗಳು ತಮ್ಮ ಪಾತ್ರವನ್ನು ಮತ್ತೆ ತಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ. ಕಳೆದ 25 ವರ್ಷಗಳಿಂದ ಕಾರ್ಕಳ ತಾಲೂಕಿನ ಮುಂಕೂರು ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಈ ಚಕ್ರಗ್ರಹಣ ಈ ಒಂದು ತಾಳಮದ್ದಲೆಯಲ್ಲಿ ನಾನು ಭೀಷ್ಮನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಮಂಜಾತ್ ಗುಲಾಲ್ ಶಿವಪುರ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಡಿಗ್ರಿಯಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಪ್ರಸಂಗದಲ್ಲಿ ನಾನು ಅರ್ಜುನನ ಧ್ವನಿಯಾಗಲಿದ್ದೇನೆ. ಎಲ್ಲರಿಗೂ ನಮಸ್ತೆ. ನಾನು ರಾಜೀವ್ ಶ್ರೀನಿಮನೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ತೆಕ್ಕಟ್ಟೆ ಇಲ್ಲಿ ಕನ್ನಡ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಚಕ್ರಗ್ರಹಣ ಈ ತಾಳಮದ್ದಲೆಯಲ್ಲಿ ನಾನು ಕೃಷ್ಣನಾಗಿ ಪಾತ್ರವನ್ನು ನಿರ್ವಹಿಸಿದ್ದೇನೆ. ನನ್ನ ಹೆಸರು ಶಿವಸುಬ್ರಹ್ಮಣ್ಯ ಭಟ್, ಸರ್ಕಾರಿ ಪ್ರೌಢಶಾಲೆ ಗಂಗೂರನೇ ಮೀಸೆ ಹೊತ್ತನೆ ಈ ಭಾಗದಲ್ಲಿ ನಾನು ನೋಡನಾಗಿ ಪಾತ್ರವಹಿಸ್ತಾ ಇದ್ದೇನೆ. ನನ್ನ ಹೆಸರು ಗಣೇಶ್ ದಾಸು, ಶ್ರೀಮದ್ ಮುನೀಂದ್ರ ಪ್ರೌಢಶಾಲೆ ಕಾರ್ಕಳದಲ್ಲಿ 14 ವರ್ಷದಿಂದ ಕನ್ನಡ ಅಧ್ಯಾಪಕನಾಗಿ ಸೇವೆ ಮಾಡ್ತಾ ಇದ್ದೇನೆ. ಕೆಮ್ಮನೆ ಮೀಸೆ ಹೊತ್ತನೆ ಪ್ರಸಂಗದಲ್ಲಿ ದೂತನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣ್ಯ ಉಪಾಧ್ಯ, ಸಂತ ಲಾರೆನ್ಸ್ ಹೈಸ್ಕೂಲ್ ಹತ್ತೂರು ಕಾರ್ಕಳ ಇಲ್ಲಿ ಕಳೆದ 25 ವರ್ಷದಿಂದ ಕನ್ನಡ ಅಧ್ಯಾಪಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ.
ಈ ಒಂದು ಪ್ರಸಂಗದಲ್ಲಿ ನಾನು ಪರಶುರಾಮನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವದಾಸ್ ಕೆರೆಮನೆ. ನಾನು SVT ವನಿತಾ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇಲ್ಲಿ ಕನ್ನಡ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೆಮ್ಮನೆ ಮೀಸ ಹೊತ್ತನೆ ಈ ಪ್ರಸಂಗದಲ್ಲಿ ದೃಪದನ ಪಾತ್ರವನ್ನ ನಾನು ನಿರ್ವಹಿಸ್ತಾ ಇದ್ದೇನೆ. ಎಲ್ಲ ಕಲಾವಿದರನ್ನ ಶಾಲು ಹಾಕಿ ಗೌರವಿಸಿಕೊಳ್ಳುವಂತೆ ವಿದ್ಯಾಂಗ ಉಪನಿರ್ದೇಶಕರಾದ ಶ್ರೀ ಗಣಪತಿ ಸರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಪರಮಾನಂದ ಭಕ್ತಿಯೊಳ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ, ವಂದಿಸುವೆ ಶಾರದೆಗೆ, ಶಕ್ರಾದಿ ಅಮರರಿಂಗರಿಗೆ ಆ ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ, ನಾಂದಿಯಳುವರ ವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ, ಕವಿಗಳ ಸನ್ನಣಿಗೆ ಬಲ ಬಂದು ಪೇಳುವೆನಿ ಚಕ್ರಗ್ರಹಣ ಎಂಬಿ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವಿನ ಚಕ್ರಗ್ರಹಣ ಎಂಬ ಕಥಾಮೃತವ ಭಾರದ್ವಾಜನು ದ್ರೋಣನೆನಿಸುತ್ತ ಭಾರದ್ವಾಜನು ಭಾರದ್ವಾಜನು ದ್ರೋಣನೆನಿಸುತ್ತ ಪೊರನಾಶ್ವತ್ಥಾಮನೊಡನೆಯೇ ಕ್ರೂರಬಡತನ ತಾಳಲಾರದೆ, ಕ್ರೂರಬಡತನ ತಾಳಲಾರದೆ ನಡೆದು ನೋಡಿದ ಶ್ರೀಹರಿ ರಕ್ಷಿಸು. ಪವಿತ್ರವೆನಿಸಿದಂತಹ ಭರತಖಂಡದಲ್ಲಿ ಭರದ್ವಾಜ ಸಂಜಾತನಾದಂತಹ ನಾನು ಘೃತಾಚಿ ಎನ್ನುವ ಅಪ್ಸರ ಕನ್ಯೆಯ ಕಾರಣದಿಂದಾಗಿ ದ್ವನ್ನೆಯಲ್ಲಿ ಜನಿಸಿದವನು. ಆದ್ದರಿಂದ ದ್ರೋಣ ಎನ್ನುವ ನಾಮಕವನ್ನ ಹೊಂದಿದ್ದೇನೆ. ಭರದ್ವಾಜನ ಮಗನಾದಂತಹ ನನ್ನನ್ನ ಭಾರದ್ವಾಜ, ಭರತಾಚಾರ್ಯ, ಶೋಣಾತ್ವ ಮುಂತಾದ 9 ಹೆಸರುಗಳಿಂದ ನನ್ನನ್ನ ಕರೆಯುತ್ತಾರೆ. ಶರದ್ವಂತನ ಮಗಳಾದಂತಹ ಕೃಪಿಯನ್ನ ವರಿಸಿ ಶಿವಾಂಶ ಸಂಭೂತನೆನಿಸಿದಂತಹ ಮಗ ಅಶ್ವತ್ಥಾಮನನ್ನ ಪಡೆದಿದ್ದೇನೆ. ಶ್ರೀಮಂತ ದೇಶದಲ್ಲಿ ಜನಿಸಿದವನು ನಾನು. ಆದರೆ ನನ್ನ ಬದುಕಿಗೆ ಶ್ರೀಮಂತಿಕೆ ಎನ್ನುವುದೇ ಕಾಣಲಿಲ್ಲವಲ್ಲ. ದಿನದ ಅನ್ನಕ್ಕಾಗಿ ದಿನವಿಡೀ ಅಲೆದಾಡುತ್ತಾ ಜೀವನವನ್ನ ಕಳೆಯುವಂತ ಸ್ಥಿತಿ ನನ್ನದಾಗಿದೆ. ಇಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಪೂಜಾದಿ ವಿಧಿಗಳನ್ನ ಮುಗಿಸಿ ಮಗನಾದ ಅಶ್ವತ್ಥಾಮನೊಡನೆ ಹೊರಟವನು ನಾನು. ನಡೆಯುತ್ತಲೇ ಇದ್ದೇನೆ. ನಿನ್ನೆಯ ದಿನ
ಹಸಿವಿನಿಂದ ಕಂಗಾಲಾದಂಥ ಮಗನಿಗೆ ಅಕ್ಕಿಯ ಹಿಟ್ಟಿನ ಹಾಲನ್ನ ಕೊಟ್ಟು ಸಮಾಧಾನ ಪಡಿಸಿದ್ದಾಯಿತು. ಅನ್ನವನ್ನ ಅರಸುತ್ತಾ ಹೊರಟವನು ನಾನು. ಹೋಗುವುದಾದರೂ ಎಲ್ಲಿಗೆ, ಹೊರಟದ್ದಾದರೂ ಎಲ್ಲಿಗೆ? ಪೋಪೆನೀಗಲೇ ಪರಶೋಧರ ನಡೆ ಪೋಪೆನೀಗಲೇ ಪರಶೋಧರ ನಡೆ ತಾಪವೆಲ್ಲವ ಇಳುಹಿ ಕರುಣದಿ ತಾಪವೆಲ್ಲವ ಇಳುಹಿ ಕರುಣದಿ ಛಾಪಕನಕ ಹಾರ ಭರವಸೆ ತಾಳಿನಾಡೆ ಹೊಟ್ಟೆಗೆ ಹಿಟ್ಟನ್ನು ಅರಸುತ್ತಾ ಹೊರಟವರು ನಾವು. ಹಸಿವಿನಿಂದ ಕಂಗಾಲಾದಂತಹ ಮಗನ ಸ್ಥಿತಿ ನನಗೆ ಅರ್ಥವಾಗುತ್ತದೆ. ತಿಂದುಂಡು ಆಟವಾಡಿ ನಲಿದಾಡಿ ಬದುಕಬೇಕಾದಂತಹ ಮಗ ಹಸಿವಿನಿಂದ ಕೃಶಕಾಯನಾಗಿದ್ದಾನೆ. ಏನು ಮಾಡೋಣ? ನನ್ನ ಗುರುಗಳಾದಂತಹ ಪರಶುರಾಮಾಚಾರ್ಯರ ಆಶ್ರಮ ಇಲ್ಲೇ ಸನಿಹದಲ್ಲಿದೆಯಂತೆ. ನೇರವಾಗಿ ಅವರ ಆಶ್ರಮದತ್ತ ಸಾಗುತ್ತೇನಂತೆ. ಭೃಗುವಂಶ ಸಂಜಾತ ಜಮದಗ್ನಿ ಮುನಿ ಪುತ್ರ ಭೃಗುವಂಶ ಸಂಜಾತ ಜಮದಗ್ನಿ ಮುನಿ ಪುತ್ರ ಬಿಗುವ ಕ್ಷತ್ರಿಯ ಕುಲಕ್ಕೆ ಕಂಟಕನು ನಿಜ ಹೋತ್ರ ಸೊಗದೊಳಗೆ ಪೊರಟಿರಲು ವರತಪೋವನಕ್ಕೆಂದು ಸೊಗದೊಳಗೆ ಪೊರಟಿರಲು ವರತಪೋವನಕ್ಕೆಂದು ಮಗನೊಡನೆ ದ್ರೋಣನು ಒಡನೆ ಐತಂದು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರೆಲ್ಲರನ್ನ ನಾಶಗೊಳಿಸುವಂತಹ ಸಂಕಲ್ಪವನ್ನು ಮಾಡಿದವನು ನಾನು. ಜಮದಗ್ನಿ ಮತ್ತು ರೇಣುಕಾ ಮಾತೆಯರ ಮಗನಾದಂತಹ ನನ್ನನ್ನು ಪರಶುರಾಮ ಎಂದು ಈ ಜಗತ್ತು ಕೊಂಡಾಡುತ್ತಿದೆ. ಭಾರ್ಗವ ರಾಮನಾದಂತಹ ನಾನು ಆ ಶಿವ ನೀಡಿದಂತಹ ಪರಶುವಿನಿಂದಲೇ ಪರಶುರಾಮನಾದೆ. ಅದೇನೇ ಇರಲಿ, ಇದೀಗ ತಪಸ್ಸನ್ನು ಮಾಡುವಂತಹ ಸಂಕಲ್ಪವನ್ನ ಮಾಡಿದ್ದೇನೆ. ಹಾಗಾಗಿ ಮಹೇಂದ್ರ ಪರ್ವತದತ್ತ ನನ್ನ ಪಯಣ. ಓಹೋ, ಅದಾರು ಇತ್ತಲೇ ಬರುತ್ತಿರುವಂತಿದೆ. ಪರಶುರಾಮಾಚಾರ್ಯರಿಗೆ ನಮೋ ನಮಃ. ವಿಪ್ರಶ್ರೇಷ್ಠರಾದಂತಹ ದ್ರೋಣರು, ಹೀಗೆ ಬನ್ನಿ, ಹೀಗೆ ಬನ್ನಿ. ಜಟೆಯನ್ನು ಬಿಟ್ಟು ನಾರುಮಡಿಯನ್ನು ಉಟ್ಟು ತಪಸ್ಸಿಗೆ ಹೊರಟು ನಿಂತವನು ನಾನು. ಇಂತಹ ವೇಳೆಯಲ್ಲಿ ಬಂದ ಬ್ರಾಹ್ಮಣರನ್ನು ಚಿನ್ನದ ತಟ್ಟೆಯಲ್ಲಿ ಅರ್ಘ್ಯವನ್ನು ನೀಡಿ ಸತ್ಕರಿಸಬೇಕಾಗಿತ್ತು. ಆದರೆ ಈಗ ಅಸಾಧ್ಯವಾದುದರಿಂದ ಮಣ್ಣಿನ ಪಾತ್ರೆಯಲ್ಲಿಯೇ ನೀಡಿ ಸತ್ಕರಿಸುತ್ತೇನೆ, ದಯವಿಟ್ಟು ಸ್ವೀಕರಿಸಿ. ಸ್ವೀಕರಿಸುತ್ತೇನೆ ಗುರುವರ್ಯ. ತಾವು ಬಂದ ಕಾರಣವನ್ನು ಅರಿಯಬಹುದೇ? ಅಯ್ಯ, ಬಡತನ ಒಡರೆದೆ ಒಡವೆಯ ಈಯಲು ಬಡತನ ಒಡರೆದೆ ಒಡವೆಯ ಈಯಲು ಕಿಡುನುಡಿಯಾಡದಿರಯ್ಯ. ಕುಡಿಕೆ ಹಾಲೆಲ್ಲವೂ ಬಡದಿ ಮಕ್ಕಳು ಕೃಷರು, ಕುಡಿಕೆ ಹಾಲೆಲ್ಲವೂ ಬಡದಿ ಮಕ್ಕಳು ಕೃಷರು, ಬೇಡುವೆ ಭಿಕ್ಷೆ ನೀಡೆಯ. ಓ ಭಾರ್ಗವರಾಮರೇ, ತಪಸ್ಸಿಗೆ ಹೊರಟು ನಿಂತಹ ನಿಮಗೆ ವಿಳಂಬವನ್ನ ಉಂಟು ಮಾಡುವುದಿಲ್ಲ. ಬಂದ ಕಾರಣವನ್ನ ನೇರವಾಗಿ ಹೇಳುತ್ತೇನೆ. ನನ್ನನ್ನು ಸೇರಿದಂತೆ ಹೆಂಡತಿ ಮಕ್ಕಳು ಬಹುದಿನದಿಂದ ಉಪವಾಸವಾಗಿದ್ದೇವೆ. ನಾವು ಕುಡಿಯಲು ಒಂದು ಕುಟಿಕೆ ಹಾಲು ಸಹ ಸಿಗಲಿಲ್ಲ. ಆದ್ದರಿಂದ ಭಿಕ್ಷಾರ್ಥಿಯಾಗಿ ದ್ರವ್ಯಾರ್ಥಿಯಾಗಿ ನಮ್ಮಲ್ಲಿಗೆ ಬಂದಿದ್ದೇನೆ. ಆಶೀರ್ವದಿಸಬೇಕು, ನಮ್ಮನ್ನು ರಕ್ಷಿಸಬೇಕು ಗುರುವರಿಯ. ದ್ರೋಣ, ಒಡವೆ ಅರ್ತಿಗಿತ್ತೆ ಭೂಮಿ ಗುರುವಿಗಿತ್ತೆನೋ, ಒಡವೆ ಅರ್ತಿಗಿತ್ತೆ ಭೂಮಿ ಗುರುವಿಗಿತ್ತೆನೋ, ಒಂದಡಕೆ ಇಲ್ಲ ಇಹುದು ಬರಿದೆ ಧನುಷರಂಗಳೋ, ನಡೆದು ಸಾಗಿ ತಪವ
ಬೇಡಲಿದ್ದೆನು ನೀ ಬೇಡೆಯಿದನು ಇದ್ದು ಬಳಿಕ ತಪಗೆ ಪೋಪೆನು ದ್ರೋಣ 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 ಒಡವೆಯ ತೆಗೀತೆ ಭೂಮಿ ಗುರುವಿಗೀತೆನೋ ದ್ರೋಣ ಗುರುವರ್ಯರೇ, ನಿನ್ನ ಮಾತು ಮತ್ತು ಕೋರಿಕೆ ಎರಡೂ ಕೂಡ ಸಹಜವಾದದ್ದು, ಸಿಂಧುವು ಕೂಡ. ಆದರೆ ಈಗ ತಪಸ್ಸಿಗೆ ಹೊರಟಂತಹ ನನ್ನಲ್ಲಿ ಕೊಡಲು ಏನೂ ಕೂಡ ಇಲ್ಲ. ಇಂತಹ ಸಮಯದಲ್ಲಿ ಬಂದಂತಹ ಶ್ರೇಷ್ಠ ಬ್ರಾಹ್ಮಣನಾದಂತಹ ನಿನ್ನನ್ನು ಹೇಗೆ ಸಂತೈಸಲಿ? ಗೆದ್ದಂತಹ ಭೂಮಂಡಲವನ್ನು ಗುರುಗಳಿಗೆ ದಾನವಾಗಿ ನೀಡಿದ್ದೇನೆ. ಆಸ್ತಿ, ದನ ಕನಕ, ವಸ್ತ್ರಾಭರಣಗಳು ಎಲ್ಲರನ್ನೂ ಕೂಡ ಯಾರು ಬೇಡಿ ಬಂದಿದ್ದಾರೆ ಅವರಿಗೆ ನೀಡಿದ್ದೇನೆ. ನನ್ನಲ್ಲಿ ಈಗ ಕೊಡಲು ಏನೂ ಇಲ್ಲ. ನಿನ್ನನ್ನು ಹೇಗೆ ಸಂತೈಸಲಿ? ಒಂದು ಅಡಕೆಯೂ ಕೂಡ ಇಲ್ಲ. ಆದರೂ ಬೇಡಿ ಬಂದವನಾದರೂ ವಿಪ್ರಶ್ರೇಷ್ಠನಾದಂತಹ ವಿಪ್ರೋತ್ತಮನಾದಂತಹ ವೇದಶಾಸ್ತ್ರ ಪಾರಂಗತರಾದಂತಹ ದ್ರೋಣ ಮಹಾಶಯ, ಹೇಗೆ ಸಂತೈಸಲಿ? ದ್ರೋಣ, ಇದೋ ನೋಡು, ಇಲ್ಲೊಂದು ಧನಸ್ಸು ಇದೆ. ಅಂತೆಯೇ ಕೆಲವೊಂದು ದಿವ್ಯಾಸ್ತ್ರಗಳ ಸಮೂಹವೂ ಕೂಡ ಇದೆ. ಇವುಗಳಲ್ಲಿಯೇ ಯಾವುದು ಬೇಕೋ ಚೆನ್ನಾಗಿ ಯೋಚಿಸಿ ಕೋರಿಕೋ, ದಯಪಾಲಿಸುತ್ತೇನೆ. ಧನ್ಯನಾದೇನು ಗುರುವರ ಧನ್ಯನಾದೇನು ಗುರುವರ ವಿದ್ಯೆಯ ಧನವು ಮಾನ್ಯವಾಗುವುದು ಭೂವರ. ಅನ್ಯವದೇಣಿಸದೆ ವಾರಣವಾಗ್ನೇಯ ಅನ್ಯವದೇಣಿಸದೆ ವಾರಣವಾಗ್ನೇಯ ಗಣ್ಯ ನೀಡಲು ವಾಯುವ್ಯ ಪುರಂದರ ಗಣ್ಯ ನೀಡಲು ವಾಯುವ್ಯ ಪುರಂದರ ಧನ್ಯನಾದೇನು ಗುರುವಾರ. ಓ ಭಾರ್ಗವರಾಮರೇ, ನಹಿ ಜ್ಞಾನೇನ ಸದೃಶಂ ಎಂಬಂತೆ ಜ್ಞಾನಕ್ಕಿಂತ ಮಿಗಿಲಾದುದು ಬೇರೊಂದಿಲ್ಲ. ವಿದ್ಯೆ ಎಂಬುದು ನಚ ಚೋರಹಾರ್ಯಂ ನಚ ರಾಜಹಾರ್ಯಂ ನಚ ಭ್ರಾತೃಭಾಜ್ಯಂ ವಿದ್ಯಾಧನಂ ಸರ್ವಧನಂ ಪ್ರದಾನಂ ಎಂಬ ಮಾತಿದೆ. ಕಳ್ಳರಿಂದ ಕದಿಯಲಾಗದ, ರಾಜರಿಂದ ಅಪಹರಿಸಲಾಗದ, ಸಹೋದರರಿಂದ ವಿಭಾಗಿಸಲಾಗದಂತಹ, ಪ್ರತಿನಿತ್ಯ ವ್ಯಯಿಸಿದಷ್ಟು ಬಳಸಿದಷ್ಟು ವೃದ್ಧಿಯಾಗುವಂತಹ ವಿದ್ಯಾಧನವೇ ಸರ್ವಧನಗಳಿಗೂ ಪ್ರಧಾನವಾದದ್ದು. ಆದ್ದರಿಂದ ತಾವು ಕೊಡಮಾಡಲು ಇಚ್ಛಿಸಿರುವಂತಹ ಆಗ್ನೇಯ, ವಾರುಣ, ಪೌರಂದರ ಇತ್ಯಾದಿ ಅಸ್ತ್ರಗಳನ್ನ ಸ್ವೀಕರಿಸಲು ಸಿದ್ಧನಿದ್ದೇನೆ ಗುರುವರ್ಯ. ದ್ರೋಣ, ನಿನ್ನ ಕೋರಿಕೆಯಂತೆ ದಿವ್ಯವಾದಂತಹ ಅಸ್ತ್ರಗಳನ್ನ ನಿನಗೆ ಕರುಣಿಸುತ್ತಿದ್ದೇನೆ, ಸ್ವೀಕರಿಸು. ಸಂತೋಷದಿಂದ ಸ್ವೀಕರಿಸುತ್ತಿದ್ದೇನೆ ಗುರುವರ್ಯ, ನನ್ನನ್ನ ಹರಸಬೇಕು. ಸರಿ ದ್ರೋಣ, ನಿನ್ನ ಮುಂದಿನ ಕಾರ್ಯ ಸುಗಮವಾಗಲಿ. ನಾನಿನ್ನು ತೆರಳುತ್ತೇನೆ. ಮುದದಿ ಪಡೆದನು ಅಸ್ತ್ರದಾಳಿಯ ಮುದದಿ ಪಡೆದನು ಅಸ್ತ್ರದಾಳಿಯ ಮೋದದಿಂದಲಿ ತೆರಳೆ ಭಾರ್ಗವ ಸದಯ ದೃಪದನ ನೆನಹಿ ದ್ರೋಣನು ಸೇರಿ ಪಾಂಚಾಲ. ಪರಶುರಾಮರಿಂದ ಬೀಳ್ಕೊಟ್ಟಂತ ನಾನು ಪರಶುರಾಮರು ನೀಡಿದಂತ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಳಸಿಕೊಂಡು ಪರಶುರಾಮರ ಶಿಷ್ಯನು ನಾನಾದೆ. ಆದರೆ ನನ್ನ ಬದುಕಿನ ಹಸಿವು, ನನ್ನ ಬಡತನ ನಿವಾರಣೆಯಾಗಲಿಲ್ಲವಲ್ಲ. ಏನು ಮಾಡೋಣ ಎಂತ ಯೋಚನೆ ಮಾಡಿದರೆ, ಇದೇ ಹಾದಿಯಲ್ಲಿ ಮುಂದುವರಿದು ಹೋದರೆ ನನ್ನ ಗುರುಮಠದ ಸಹಪಾಠಿಗಳಾದಂತಹ ದೃಪದನ ಪಾಂಚಾಲ ದೇಶ ದೊರೆಯುತ್ತದೆ. ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ದೃಪದ ಆಡಿದಂತಹ ಮಾತು ನೆನಪಿಗೆ ಬರುತ್ತದೆ. ಬದುಕಿನಲ್ಲಿ ಕಷ್ಟಗಳು ಎದುರಾದಾಗ ನನ್ನನ್ನ ಬಂದು ಕಾಣು, ನಾನು ಸಹಾಯವನ್ನು ಮಾಡುತ್ತೇನೆಂದು ದೃಪದ ಅಂದು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದ. ಹಾಗಾಗಿ ತಡ ಮಾಡುವುದೇಕೆ, ಪಾಂಚಾಲದತ್ತ ಪ್ರಯಾಣವನ್ನು ಬೆಳೆಸುತ್ತೇನೆ. ನಿಲ್ಲು 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 ನಿಲ್ಲಯ್ಯ ನಿಲ್ಲು ನಿಲ್ಲು ಬಹುದಲ್ಲಿ ಬಲ್ಲ ನಾನು
ಅಲ್ಲ ನಾನೇ ಸಲ್ಲಿಸಿಗವೆಲ್ಲವಿರುವ ಎಲ್ಲ ಆಯುವೆ. ನಿಲ್ಲು ನಿಲ್ಲು ನಿಲ್ಲ ನಿಲ್ಲ. ಇಷ್ಟು ದೊಡ್ಡ ಜೀವ ಇಲ್ಲಿ ಕುಳಿತುಕೊಂಡಿದೆ, ಈ ಸಣಕಲ ದೇಹ ಹೊತ್ತುಕೊಂಡು ನರಿ ನರಿ ನುಗ್ಗಿದಾಗೆ ಬರ್ತಿದ್ಯಲ್ಲ. ಇದು ಏನಾಯ್ತು ಗೊತ್ತಾ? ಭತ್ತದ ಗದ್ದೆಗೆ ನರಿ ನುಗ್ಗಿದಾಗ ಆಯ್ತು. ಅಲ್ಲಿ ಯಾರಯ್ಯ ನೀನು? ಎಲ್ಲಿಗೆ ಹೋಗ್ಬೇಕು? ಏನಾಗ್ಬೇಕು? ಬೇಕಿತ್ತ? ಹೋಗು ಹೋಗು. ಹೇಳಬಹುದಿತ್ತು, ತಾವ್ಯಾರು ಅಂತ ಗೊತ್ತಾಗಲಿಲ್ವೇ? ಎಲ್ಲ ಕಾತೇನೆ. ನಾನು ಯಾರು? ನಾನು ದೊರೆ. ದೊರೆ ಯಾರು? ದೊರೆ. ನೀನು ದೊರೆ, ಇಲ್ಲಿಯ ದೊರೆಯಾದರೆ ನನ್ನ ಪರಿಚಯ ಸಿಗಲಿಲ್ವೇ? ಇದು ಯಾರು ಮಾರೇರೆ ಜನ? ನಾನು ದ್ರೋಣ. ದೋಣಿಯ ಹಡಗ. ಕಿರಿಕಿರಿ ಕಿರಿಕಿರಿ ಮಾಡ್ಲಿಕ್ಕಿಲ್ಲ. ಹೋಗು ಹೋಗು ಮುಂದೆ. ನೀನು ಇಲ್ಲಿಯ ದೊರೆ ದೃಪದನಾದರೆ ನನ್ನ ಗುರುತು ಸಿಗದೆ ಇರಬಹುದು, ಆದರೆ ನನ್ನ ಪರಿಚಯದ ನೆನಪು ನಿನಗಿರ್ಬೇಕಲ್ವೇ? ಯಾರು ದೃಪದ? ಯಾರು? ನೀನು ಪಾಂಚಾಲದ ದೊರೆ ದೃಪದನಲ್ವೇ? ನಾನು ಪಾಂಚಾಲದ ದೊರೆ ಅಂದೇನೋ? ಇಲ್ಲಿಗೆ ದೊರೆ. ಓ, ಬಾಗಿಲು ಭಟ. ಅಯ್ಯ ದೂತ. ಏನಯ್ಯ? ದೂತ ಕೇಳೇಲೋ ಮಾತನೋ. ಏನೋ? ದೂತ ಕೇಳೇಲೋ ಮಾತನೋ. ನಿನ್ನ ಯಾರಾಯ ಜೊತೆಗಾರನಯ್ಯ ಕೇಳು. ನೀನು ತಾತಾರನಾಥನ ನೋಡ ಬಂದನು ದ್ರೋಣ. ತಾತಾರನಾಥನ ನೋಡ ಬಂದನು ದ್ರೋಣ. ನೀನು ಪ್ರೀತದಿ ತಿಳು ಎನ್ನನೋ. ದೂತ ಕೇಳೇಲೋ ಮಾತನೋ. ಅಯ್ಯ ದೂತ. ಏನೋ? ನಿನ್ನೊಡೆಯನಾದಂತಹ ದೃಪದ ಮತ್ತು ನಾನು ನೀನು ಒಂದೇ ಗುರುಮಠದಲ್ಲಿ ಸಹಪಾಠಿಗಳು, ಜೊತೆಗೆ ವಿದ್ಯಾಭ್ಯಾಸ ಮಾಡಿದಂಥವರು. ಸಹಪಾಠಿಗಳು, ನಾವು ಸಹಚರರು. ಅಲ್ಲಯ್ಯ, ನಾನೇನು ನಂಬುದು ಹೇಗೆ ಅಂತ? ಈ ನಮ್ಮ ದೃಪದ ರಾಜರ ಸ್ಥಾನಮಾನ ಏನು? ನಿನ್ನಂತವನು ಬಂದು ಗೆಳೆಯ ಅಂತ ಹೇಳಿದ್ರೆ ನಾನು ನಂಬಬೇಕಲ್ವಾ? ಹೇಗೆ ನಂಬಲಿ ಹೇಳಯ್ಯ? ವಿದ್ಯೆ ಮತ್ತು ಸಂಪತ್ತಿಗೆ ಬಡತನ ಅಥವಾ ಯಾವುದೇ ಮೇಲು ಕೀಳು ಎನ್ನುವಂಥದ್ದಿಲ್ಲ. ಆದ್ದರಿಂದ ಇದೆಲ್ಲ ನಿನಗೆ ಅರ್ಥವಾಗದು. ಒಂದು ಕೆಲಸ ಮಾಡು, ನಿನ್ನ ದೊರೆಯಲ್ಲಿಗೆ ಹೋಗಿ ದ್ರೋಣನೆನ್ನುವ ಬ್ರಾಹ್ಮಣ ಬಂದಿದ್ದಾನಂತೆ, ನಿಮ್ಮ ಗುರುಪಡದ ಸಹಪಾಠಿಯಂತೆ, ಒಳಗೆ ಬರಲು ಅಪ್ಪಣೆಯನ್ನ ಕೇಳಿ ಬಾ. ನೋಡೋ, ನನಗೆ ಧೈರ್ಯ ಅಂತೂ ಇಲ್ಲ ನಿನ್ನ ಬಗ್ಗೆ. ಇರ್ಲಿ, ಹೇಗೂ ಬಂದಿದೆಯಲ್ಲ, ಹೋಗ್ತೇನೆ, ಕೇಳಿ ಬರ್ತೇನೆ. ನಿಲ್ಲ, ಹೋಗಿ ಬರೋರಿಗೆ ಇಲ್ಲೇ ನಿಲ್ಲು ನಿಲ್ಲು ನಿಲ್ಲು. ಆಯ್ತು. ತೈ ತೈ ತದ್ದಿನ ದೇ ತದ್ದಿನ ತಾತೈ ತದ್ದಿನ ದೇ ತೈ ತದಿನ ಗಡಗ ತರಿಗಡಗಡಗಿದ್ದ ತೋದಿನ್ನತ್ತ. ರಾಜ್ಯ ಮಧುರೆಯ ವಶದೊಳವನು ಪ್ರಷದನ ಮಗ ಯಜ್ಞಸೇನ ನಾಮಾಕಿನನಾದಂತಹ ನನ್ನನ್ನು ದೃಪದ ಎಂದು ಕೊಂಡಾಡುತ್ತಾರೆ. ಓಹೋ, ಅಗ್ನಿವೈಶ್ಯ ಮುನಿಗಳಿಂದ ಸಕಲ ವಿದ್ಯೆಗಳನ್ನ ಪಡೆದುಕೊಂಡವನು ನಾನು. ಸತಿ ಸೌತ್ರಾಮಣಿ ಪುತ್ರರಾಗಿರ್ತಕ್ಕಂತಹ ದುಷ್ಟದ್ಯುಮ್ನ ಮತ್ತು ಕೃಷ್ಣೆಯರ ಜೊತೆಗೂಡಿ
ಬಹಳ ನೆಮ್ಮದಿಯಿಂದ ಸಂತೋಷದಿಂದ ಸಂಸಾರವನ್ನ ನಡೆಸುತ್ತಿದ್ದೇನೆ. ಎಂದಿನಂತೆ ಇಂದೂ ಕೂಡ ವೈಭವದಿಂದ ಓಲಗವನ್ನ ನೀಡಿದ್ದೇನೆ. ಹಾಗಾಗಿ ಏನಾದರೂ ವಿಶೇಷ ಇದ್ದರೆ ಬರಲಿ ನೋಡೋಣ. ಅಯ್ಯ ಅಯ್ಯ ಒಡೆಯ, ಅಡ್ಡ ಬಿದ್ದೆ. ಯಾರು ನೀನು? ನಾನು ನಿಮ್ಮ ಮಾವ. ಏನು ಮಂಡೆ ಹೊಡ್ದೇನು? ನೀನು ನನ್ನ ಮಾನ? ಹಾಗಲ್ಲ ಅಯ್ಯ, ಮತ್ತೇನು? ನಾನು ನಿಮ್ಮವ. ಬಂದೇ ಬುದ್ಧಿ. ಬಂದೀಹ ನೋರ್ವ ಪಾರ್ವನೋ, ಎಲ್ಲಿಹನೋ ಬಂದೀಹ ನೋರ್ವ ಪಾರ್ವನೋ, ಪಾಂಚಾಲದೀಶ ನಿಂದೇಹ ದ್ವಾರ್ವ ಕಾಯ್ವನೋ, ಅಂದೋ ಸಹಪಾಠಿ ಅಂತವ್ನೆ ನಿಮ್ಮ ಅವದ್ರೋಣನಂತೆ ಬಂದ ಗೆಳೆಯನ ಬಿಡಲೇನೋ, ಬಂದೀಹ ನೋರ್ವ ಪಾರ್ವನೋ. ಬುದ್ಧಿ, ಏನು? ನೀವು ಹೇಳಿದಂತೆ ನಾನು ದ್ವಾರದಲ್ಲಿ ಕಾವಲಿಯಲ್ಲಿದ್ದೆ. ಕಾವಲಿಯದ್ದಿ? ಹಾಗಲ್ಲ, ಕಾಯಿ ಹಾಲಿದ್ದೆ. ಬೇರೆ ನಿಂಗೆ ತಿನ್ಲಿಕ್ಕೆ ಏನು ಸಿಗ್ಲಿಲ್ವೇನೋ? ಅಯ್ಯ, ನಾನು ದ್ವಾರ ಪಾಲಕನಾಗಿ ನಿಂತಿದ್ದೆ. ಅಲ್ಲಿಗೆ ಒಬ್ರು ಬಂದ್ರು. ಯಾರದು? ಭಟ್ರು. ಅದೇನಪ್ಪ, ಗೋಣಿಯಾಚಾರಿ ಅಲ್ಲ, ನೆನಪಿದೆ. ಅಲ್ಲ ಮಾರಯ್ಯ, ದೋಣಿಯಾಚಾರಿ. ಭಟ್ರು ಅಂತೀಯ, ಆಚಾರ ಅಂತೀಯ, ಏನಿದು? ಹಿಂಗೆ ಇದ್ದರೆ ನಾನು ಹಿಂಗೆ ಇದ್ದೇನೆ, ತಪ್ಪು ಹೋಯ್ತಾ? ಅಯ್ಯ, ಅವರು ಭಟ್ರೆ, ನಿಮ್ಮ ಸ್ನೇಹಿತನಂತೆ. ಏನಿದು ವಿಚಿತ್ರ? ಏನಿದು ವಿಚಿತ್ರ? ಏನಿದು ವಿಚಿತ್ರ? ಕ್ರಾಂತಿಯೋ ಸಹಪಾಠಿಯೋ ದ್ರೋಣನೇ, ನುಡಿಗಳು ಕೇಳೇನು ನೂಕವನ ಪೂರ್ಣಿಸ ವೇಳೆಂದ. ಏನಿದು ವಿಚಿತ್ರ? ವಿಸ್ಮಯವನ್ನ ನಾನು ಕಾಣ್ತಾ ಇದ್ದೇನೆ. ಇವ ಆಡುವಂತಹ ಮಾತಾದ್ರೂ ಏನು? ಗೆಳೆಯನಂತೆ, ದ್ರೋಣನಂತೆ, ನನ್ನ ಸಹಪಾಠಿಯಂತೆ. ನಾನರಿಯೇ ಯಾವನೋ ನಂಗೆ ಗೊತ್ತಿಲ್ಲ, ಅವನನ್ನ ನೂಕಾಚೆ ದೂರ. ಅಯ್ಯ, ಆದ್ರೆ ಒಂದು ವಿಚಾರ, ನಿಮ್ಮ ಜೊತೆ ಓದಿದಂತೆ, ನಿಮ್ಮ ಸ್ನೇಹಿತನಂತೆ, ನೀವು ಅವರ ಜೊತೆಲಿ ಇದ್ದೀರಂತೆ. ಒಂದಂತೂ ಸತ್ಯ, ನೀವು ಹೇಳಿದಿರಲ್ಲ, ಬಿಡ್ಬೇಕಾ ಒಡೆಯ? ಅವನ ಒಳಗೆ ಬಿಡುವುದೇ ಒಡೆಯ? ನಾನರಿಯೇ ಅವನಾರೆಂದು ನಾನರಿಯೇ. ತಳ್ಳು ಆ ಕಡೆ. ನೀವು ಅರಿಯೇ, ನಾನು ನರಿಯೇ ಅಲ್ವೇ ಅಲ್ಲ. ದ್ರೋಣಾಚಾರ್ಯ, ನಿಲ್ಲಲ್ಲಿ. ನಾತನಾಡಿದ ವಿವರವೆಲ್ಲವ ದೂತನಾತನು ಬಂದು ಅರುಹಲು, ಕದಿಯದಾಳುದ ದ್ರೋಣ ಭಕ್ತನು ದ್ರುಪದನರ ಮನೆಗೆ. ದ್ರುಪದನಲ್ಲಿಗೆ ಹೋಗಿ ಬಂದಂತಹ ದೂತ ಹೇಳಿದ ಮಾತೇನು? ದ್ರೋಣನೆನ್ನುವ ಬ್ರಾಹ್ಮಣ ಎನ್ನುವವನು ನನಗೆ ಗೊತ್ತಿಲ್ಲ. ಅವನು ನನ್ನ ಗೆಳೆಯನೇ ಅಲ್ಲ, ಯಾರು ಅಂತ ತಿಳಿಯೇ ನೂಂಕಂತಪ್ಪನನು ಎಂದು ಹೇಳಿದನೇ. ಇರಲಿ, ನಾನೇ ನೇರವಾಗಿ ಹೋಗಿ ದ್ರುಪದನನ್ನ ಮಾತಾಡಿಸುತ್ತೇನಂತೆ. ಅರಿಯೇಯ ದ್ರುಪದ? ಅರಿಯೇಯ ದ್ರುಪದನೇನೋ ದಿನತ, ಅರಿಯೇಯ ದ್ರುಪದನೇನೋ ಎನ್ನೋಡನಿದ್ದ ಪರಿಯನು ಗುರು ಮಠದಿ. ಪರಿಪರಿ ಆಟವ ಪಾಟವ ಕೂಟವ, ಪರಿಪರಿ ಆಟವ ಪಾಟವ ಕೂಟವ, ಭರಿತ ಮಾನಸದೋಳು ಆಡಿದ ಬಗೆಯನು, ಭರಿತ ಮಾನಸದೋಳು ಆಡಿದ ಬಗೆಯನು ಮರೆತೆ. ಇದು ಸರಿಯೇ
ನಿಜ ಮರೆಯೇ ಇನ್ನೇ ನಾನೊರೆವೆ ಭರಿತ ಮನಸಾದೋಳು ಆಡಿದ ಬಗೆಯನ್ನು ಮರೆತೆ ಇದು ಸರಿಯೇ ನಿಜ ಮರೆಯೇ ಇನ್ನೇ ನಾನೊರೆವೆ ಅರಿಯೇಯದು ಪದ ನೀನು ಅಯ್ಯ ದೃಪದ ಅರಿಯಯ್ಯ, ಬಹುದೊಡ್ಡ ಪ್ರಜಾಪರಿವಾರವನ್ನ ಪಾಲಿಸುತ್ತಿರುವಂತಹ ನಿನಗೆ ನನ್ನ ಮರೆವು ನಿನಗುಂಟಾಗಿರಬಹುದು. ನೆನಪು ಮಾಡಿಕೊ ಅಣ್ಣ, ನಾನು ನೀನು ಗುರುಮಠದಲ್ಲಿ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರೆಂಬುದನ್ನ, ಅಗ್ನಿವೇಶ್ಯ ಮುನಿಗಳ ಆಶ್ರಮದಲ್ಲಿ ಜೊತೆಯಾಗಿ ಆಟ ಪಾಠಗಳನ್ನಾಡಿ ಜೊತೆಯಲ್ಲಿದ್ದಂತಹ ಸಹವರ್ತಿಗಳು ಸಹಪಾಠಿಗಳು ನಾವು. ನಾನು ದ್ರೋಣ ಎನ್ನುವ ವಿಪ್ರ ಭೂಮಿಪತಿಗೆ ಭೂಸುರಂಗೆ ಏನೋ ಗೆಳೆತನ ಭೂಮಿಪತಿಗೆ ಭೂಸುರಂಗೆ ಏನೋ ಗೆಳೆತನ ಏನೋ ಗೆಳೆತನ ಕಾಮಿತಾರ್ಥ ಪಡೆಯ ಬಂದ ಸ್ವಾರ್ಥಿಯೋ ಮನ ಹೌದು ಕಾಮಿತಾರ್ಥ ಪಡೆಯ ಬಂದ ಸ್ವಾರ್ಥಿಯೋ ಮನ ಭೂಮಿಪತಿಗೆ ಭೂಸುರಂಗೆ ಏನೋ ಗೆಳೆತನ ನೇಮನಿಷ್ಠೆ ತೊರೆದ ನಿನಗೆ ಇರದೆ ನಾಚಿಕೆ ನೇಮನಿಷ್ಠೆ ತೊರೆದ ನಿನಗೆ ಇರದೆ ನಾಚಿಕೆ ಒಮ್ಮನೆಂಬ ನಿನ್ನನು ಕಳೆದೆ ಹೇಸಿಕೆ ಒಮ್ಮನೆಂಬ ನಿನ್ನನು ಕಳೆವೆ ಹೇಸಿಕೆ ನಿನಗೆ ಇರದೆ ನಾಚಿಕೆ ನಿನ್ನ ಕಳೆವೆ ಹೇಸಿಕೆ ಭೂಮಿಪತಿಗೆ ಭೂಚೂರಂಗೆ ಏನೋ ಗೆಳೆತನ ಕಾಮಿತಾರ್ಥ ಪಡೆಯ ಬಂದ ಸ್ವಾರ್ಥಿಯೋ ಮನ ಭೂಮಿಪತಿಗೆ ಭೂಸುರಂಗೆ ಏನೋ ಗೆಳೆತನ
ರಂಗೆ ಏನು ಗೆಳೆತನ. ನಗು ಬರ್ತಾ ಇದೆ, ನಗು ಬರ್ತಾ ಇದೆ. ಎಂತಹ ವಿನೋದದ ಮಾತುಗಳನ್ನ ಆಡ್ತಾ ಇದೀಯ. ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ? ಅದಿರ್ಲಿ, ರಾಜನಿಗೂ ಬ್ರಾಹ್ಮಣನಿಗೂ ಅದೆಂತಹ ಗೆಳೆತನ. ಅಲ್ಲ, ಬೇಡುವುದಕ್ಕೋಸ್ಕರ ಈ ರೀತಿಯ ನಾಚಿಕೆ ಇಟ್ಟಂತಹ ದಾರಿಯಲ್ಲಿ ನಡೆಯುವಂತಹ ಮನುಷ್ಯರೂ ಇದ್ದಾರೆ. ಅದೇನೇ ಇರಲಿ, ನಿನ್ನಂತಹ ಮಾತು ಬಡಗಿನಲ್ಲಿ ರಾಜಾದಿರಾಜನಾದಂತಹ ನನ್ನದೇನು ಮಾತು? ಯಾರಲ್ಲಿ ನಾಚಿಕೆಗೆಟ್ಟ ಬ್ರಾಹ್ಮಣನು ಎಳೆದು ಹಾಕಿ ದೃಪದ ಮದವದು ಒಡರಿದ್ದು ವರ ಐಶ್ವರ್ಯಕ್ಕೆ, ಮದವದು ಒಡರಿದ್ದು ವರ ಐಶ್ವರ್ಯಕ್ಕೆ ಮದಿರೆಯ ಕುಡಿದಂತೆ ಮದವನ್ನು ತೊಳೆದಂತೆ ಮೊದಲುವ ಮಾತದು ಮೊಗದಲ್ಲಿ ವಕ್ರವು ಹದವಿಷ ನುಡಿಯಂತೆ. ದೃಪದ ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತುಗಳು ತೊದಲುವವು, ಮುಖದಲ್ಲಿ ವಕ್ರಚೇಷ್ಟೆಯುಂಟಾಗುವುದು, ಮಾತಿನಲ್ಲಿ ನಾಚಿಕೆ ಇಲ್ಲದಂತಾಗುತ್ತದೆ, ಸಂಬಂಧಗಳ ಮರೆಯಾಗುತ್ತವೆ. ಓ, ಆದ್ದರಿಂದ ಈಗ ಅರಿತೇನು, ಐಶ್ವರ್ಯವೆನ್ನುವ ಲಕ್ಷ್ಮಿಯು ಕಳ್ಳು ಅಥವಾ ಮದಿರೆಯ ಜೊತೆಯಲ್ಲಿ ಹುಟ್ಟಿತು ಎನ್ನುವುದನ್ನ ಈ ಕ್ಷಣದಲ್ಲಿ ತಟ್ಟನೆ ಅರಿತೇನು. ಅಷ್ಟು ಮಾತ್ರವಲ್ಲ, ನೊಣಕದು ಶ್ರೇಷ್ಠವು ಕೊಳಕಿನ ರಾಶಿಯು, ನೊಣಕದು ಶ್ರೇಷ್ಠವು ಕೊಳಕಿನ ರಾಶಿಯು. ಕೆಣಕಿತೆಲೋ ಆಸೆ, ಕೆಣಕಿತೆಲೋ ಆಸೆ, ಸೆಣಸದ ಚಟ್ಟರು ಕಟ್ಟದ ಬಿಟ್ಟರೆ ಕ್ರಮವಿದು ಹುರಿ ಮೀಸೆ. ಎಲೈ ನೀಚನೆ, ಕಳು ಕಡ ನೊಣವಿಂಗೆ ಕೊಪ್ಪೆವರಂ ಎಂಬಂತೆ ನೊಣವಿಗೆ ತಿಪ್ಪೆಯ ಕಸವೇ ಶ್ರೇಷ್ಠ. ನಿನ್ನಂತವನ ಯೋಗ್ಯತೆ ನನ್ನವರಿಗೆ ಎಲ್ಲಿಗೆ ಬಂತು? ನನ್ನ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದನೆಂಬ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನ ಕೊಲ್ಲದೇ ಬಿಟ್ಟಿದ್ದೇನೆ. ನೆನಪಿಕೋ, ಈ ಸಭಾ ಮಧ್ಯದಲ್ಲಿ ನನ್ನನ್ನ ಅವಮಾನಿಸಿದ, ನನ್ನನ್ನ ಹೀಯಾಳಿಸಿದ ಈ ಸಭಾ ಮಧ್ಯದಲ್ಲಿ ನಿನ್ನನ್ನ ನನ್ನ ಶಿಷ್ಯರು ಅನಾಯಾಸವಾಗಿ ಬಂಧಿಸದೇ ಇದ್ದರೆ ಕೆಮ್ಮನೆ ಮೀಸೆ ಹೊತ್ತೇನೆ. ಇದನ್ನ ನಿನ್ನ ಸೆರಗಿನಲ್ಲಿ ಗಂಟಿಟ್ಟುಕೋ. ಇದು ನನ್ನ ಶಪಥ, ಶಪಥ, ಶಪಥ. ರೋಷದಿಂದಲೇ ಶಪಥಗೈಯುತ್ತ, ರೋಷದಿಂದಲೇ ಶಪಥಗೈಯುತ್ತ ಧಾಸಿ ಮನದಲ್ಲಿ ತೆರಳುತ್ತೋಣನು. ದೋಷದಿಂದಲೇ ಸಮಯ ನಡೆಸಿದ ದೃಪದ ತಾನೊಂದು. ಯಾರೂ ಕೂಡ ಕಳವಳಗೊಳ್ಬೇಕಂತ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ವ್ಯವಸ್ಥೆ ಇರಲಿ, ಅದಕ್ಕೆ ಅಡ್ಡಿಯನ್ನ ಉಂಟು ಮಾಡತಕ್ಕಂತಹ ವಿಘ್ನ ದೋಷಿಗಳು ಇಂಥವರು ತುಂಬಾ ಮಂದಿ ಇರ್ತಾರೆ. ಎಂತಹ ಘಟನೆಗಳು ಘಟಿಸಿದ್ರೂ ಕೂಡ ನಾನು ಹೆದರುವವನಲ್ಲ, ನನಗೆ ಏನೂ ಆಗುವುದಿಲ್ಲ. ಹಾಗಾಗಿ ಸಭೆ ಮುಂದುವರಿಯಲಿ. ಕರದಳು ಪರಾಶುಲಾಂಕುಶಧರನಿಗೆ ಹರುಷದಿ ಭಕ್ತನ ಪೊರೆವಮಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ದಿನ ದಿನದೇ ತಾಗಡ್ಕ ತಾಗಡ್ತ ತಿನ್ನಕ ತೈ ತೈತದೆ. ಪುಸ್ತಕ ಕೊಡಿ ಸರ್. ಪುಸ್ತಕ ನಮ್ಮ ಪ್ರೀತಿಯಿಂದ ಸರ್ ಅವರದೇ ಬಂದ ಪುಸ್ತಕ ಇದೆ. ಧನ್ಯವಾದ ಸರ್. ಸರ್ ಬಿಡೋದಿಲ್ಲ. ಓಕೆ, ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಓಕೆ, ಆನಂದವರು ತಾಳಮದ್ದಲೆ ಮೂಲಕ ನಮ್ಮ ಎಲ್ಲ ಸಂಪನ್ಮೂಲ ಶಿಕ್ಷಕರನ್ನು ಬಳಸ್ಕೊಂಡ್ಬಿಟ್ಟು ಇವತ್ತು ನಿಮಗೆ ರಸದ ಔತಣವನ್ನು ಉಣಬಡಿಸಿದ್ದಾರೆ ಅಲ್ವಾ? ನಿಜ ಕೂಡ ಗ್ರೇಟ್ ರೀ, ನಿಜ ಕೂಡ ಗ್ರೇಟ್. ನಾವೇ ಇಷ್ಟು ಖುಷಿ ಪಟ್ಟಾಗ ನಮ್ಮ ಮುಂದೆ ಮಕ್ಕಳಿದಾವಲ್ಲ, ಆ ಮಕ್ಕಳು ಎಷ್ಟು ಎಂಜಾಯ್ ಮಾಡಲಿಕ್ಕಿಲ್ಲ ಅವರು. ಯೋಚನೆ ಮಾಡಿ ನೋಡೋಣ, ನಮಗೆ ಎಷ್ಟು ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಓಕೆ, ನನ್ನ ಮಕ್ಕಳು ರಾಮದೇವ್ ಅವರುಗಳು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ, ಯಾವಾಗ ಆ ಕಲಿಕೆಯಲ್ಲಿ ಖುಷಿ ಆಗುತ್ತೋ, ಸಂತೋಷ ಆಗುತ್ತೋ, ಆವಾಗ ಆ ಕಲಿಕೆ ಗಟ್ಟಿ ಆಗ್ತಾ ಹೋಗ್ತೈತೆ. ಅದು ಕಾಂಕ್ರೀಟ್ ಆಗ್ತಾ ಹೋಗುತ್ತೆ. ಅದು ಪರ್ಮನೆಂಟಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಾನು ಬರೀ ಅವರಿಗೆ ಟ್ರಾನ್ಸ್ಫರ್ ಮಾಡೋದಲ್ಲ,
ಅವರಲ್ಲೇ ಆ ಅನುಭವ ಸಿಗಬೇಕು, ಅದನ್ನು ಅವರು ಎಂಜಾಯ್ ಮಾಡಬೇಕು. ಆ ದಿಕ್ಕಿನ ಒಳಗೆ ಇವತ್ತು ಆನಂದ್ ಅವರು ಬಹಳ ಅದ್ಭುತವಾದಂಥ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲ ನಮ್ಮ ಶಿಕ್ಷಕ ಮಿತ್ರರು ನೋಡಿರೋರು, ಅವ್ರು ಕಲಾವಿದರಲ್ಲ ಅಂತ ಹೇಳಿದ್ರು ನಾವು, ಆಯ್ತಾ? ಕಲಾವಿದರನ್ನು ಕೂಡ ಮೀರಿಸ್ತಕ್ಕಂಥ ತಾಕತ್ತು ನಮ್ಮ ಮೇಷ್ಟ್ರ ಹತ್ರ ಇದೆ ರೀ, ನಮ್ಮ ಮೇಷ್ಟ್ರ ಹತ್ರ ಇದೆ. ಯೋಚನೆ ಮಾಡಿ ನೋಡೋಣ ಅಲ್ವಾ? ಹಾಗಾಗಿ ನನಗೆ ಅನಿಸ್ತಕ್ಕಂಥದ್ದು, ಉಡುಪಿ ಜಿಲ್ಲೆ ಮೊನ್ನೆ ಏಪ್ರಿಲ್ ಒಳಗೆ ಅಂದರೆ SLC ಪರೀಕ್ಷೆ ಒಳಗೆ 97% ನಿಮ್ಮದೇ ಸ್ವಾಮಿ, ಅದು 97% ಬಂದಿದೆ. ಅದು ಕಾರಣಕರ್ತರು ನೀವೇ ಇದ್ದೀರಿ. ಆ ಅಭಿನಂದನೆ ಗೌರವ ಎಲ್ಲ ನಿಮಗೆ ಸಲ್ಲಬೇಕಾಗಿದ್ದು, ನಿಮಗೆ ಸಲ್ಲಬೇಕಾಗಿದ್ದು. ಹೇಗೆ ಬಂತು ಅಂದರೆ ಈಗ ಯೋಚನೆ ಮಾಡ್ತಾ ಇದ್ದೆ ನಾನು. ನಿಜ ಕೂಡ ಅದು ಹಾಗೇ ಬಂದಿದೆ. ಆ ಕಳಕಳಿ ಇದೆ ನಿಮ್ಮ ಹತ್ರ. ದಯಮಾಡಿ ಶಿಕ್ಷಕ ಬಂದೇಳೆ, ನಾನು ಆಗಲೇ ಹೇಳಿದ ಹಾಗೇನೆ ಇವತ್ತೊಂದು ವರ್ಕ್ಶಾಪ್ ಕೊಂಡಳ್ಳೂರಿಗೆ ಹೇಳಿದ್ದು ನಾನು. ಅದೇನೆ ವರ್ಕ್ಶಾಪ್ ಸುಮ್ಮನೆ ನಾಮಕೋಸ್ತಿ ಆಗೋದು ಬೇಡ, ಅದು ದಿನವಿಡೀ ಆಗಬೇಕು. ಅದು ಬಂದತಕ್ಕಂಥ ಶಿಕ್ಷಕರಿಗೆ ನ್ಯಾಯ ಸಿಗಬೇಕು, ಅವರು ಬಂದದಕ್ಕೆ ಲಾಭ ಆಯಿತು ಅಂದ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ. ಬಹುಶಃ ಅದು ನಿಮ್ಮ ಮಾತು, ನಿಮ್ಮ ಬಾಯಿಂದಲೇ ಕೇಳಿದನಲ್ಲ, ಅದು ಸಾರ್ಥಕ ಆಯಿತು ಅಂಥೇಳಿ ನಾನು ಕೂಡ ಭಾವಿಸ್ತೇನೆ ರೀ. ನಾಮಕೋಸ್ತಿ ಬೇಡ್ರಿ ಸ್ವಾಮಿ, ನಾವು ಆ ಥರ ಆಗೋದು ಬೇಡ. ಅದರಿಂದ ನಿಮ್ಮೆಲ್ಲರೂ ಕೂಡ ಉಪಯುಕ್ತ ಆಗಿದೆ ಅಂದ್ಕೊಂಡಿದ್ದೇನೆ. ಇದರ ಈ ಥರದಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನು ನಾವು ಮಾಡ್ತಾ ಹೋಗೋಣ ನಾವು ಶಿಕ್ಷಕರಾದಂಥ ನಾವುಗಳು. ಸೊ ನನ್ನ ಮಕ್ಕಳಿಗೆ ನಿನ್ನೇನು ಮಾಡ್ಲಿಕ್ಕೆ ಸಾಧ್ಯ, ನಿನ್ನೇನು ಕೊಡ್ಲಿಕ್ಕೆ ಸಾಧ್ಯ, ನಿನ್ನ ಯಾವ ರೂಪದಲ್ಲಿ ನಾನು ನನ್ನ ಮಕ್ಕಳಿಗೆ ಹೊಸದಾದ ಉಣಬಡಿಸ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೀವಿ. ಸದಾ ನಾವು ಕ್ರಿಯಾಶೀಲರಾಗಿದ್ದರೆ, ಸದಾ ನಾವು ಆಲೋಚನೆ ಮಾಡ್ತಾ ಇದ್ದರೆ, ಸೊ ಒಂದೊಂದು ಹೊಸ ಹೊಸ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಮಾಡಿದ್ದೆ ಆಗಬಾರ್ದು ಅದು ಅಲ್ವಾ? ಅದರಲ್ಲಿ ಏನೋ ವಿನೂತನ ಇರಬೇಕು. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಾವು ಶಿಕ್ಷಕರದೇ ನಾವುಗಳು. ಸೊ ನಾವು ಒಂಥರ ಖಾಲಿ ಕೊಡ ಹಾಕ್ಬೇಕು. ನಾನು ತುಂಬ್ತು ಅಂದ್ಕೊಂಡು ಬಿಡ್ತಾರೆ, ಮತ್ತೆ ಇಲ್ಲ ಅಲ್ಲಿ ನಾನು ಖಾಲಿ ಕೊಡ ಇದ್ದರೆ ಬಾವಿ ಬಿಟ್ಟಾಗ ಅದು ಬಗ್ಗುತ್ತೆ, ಬಾಗುತ್ತೆ, ನೀರನ್ನು ತಗೊಳುತ್ತೆ. ಅಂದರೆ ಎಲ್ಲೆಲ್ಲಿ ಸಂಪನ್ಮೂಲ ಇದೆಯೋ ಅದನ್ನು ಮೊದಲು ತಗೊಳ್ಬೇಕು ನಾನು. ಅದ ನಂತರ ಮಕ್ಕಳಿಗೆ ಕೊಡ್ಲಿಕ್ಕೂ ಕೂಡ ನಾವಾಗಲೂ ಭಾಗಬೇಕು, ಆ ವಿನಯತೆ ಇರಬೇಕು. ಎರಡು ಕಡೆ ನೋಡ್ರಿ, ಎರಡಲ್ಲೂ ಕೂಡ ಭಾಗಬೇಕು. ತಗೊಳ್ಳಲು ಕೂಡ ಭಾಗಬೇಕು, ನಾನು ಕೊಡುವಲ್ಲೂ ಕೂಡ ಭಾಗಬೇಕು ನಾವು. ಕರೆಕ್ಟ್. ಸೊ ಈ ಥರ ಮನೋಭಾವನೆ ನಾನು ಬೆಳೆಸ್ಕೊಂಡಿದ್ದೆ. ಅದರಲ್ಲೇ ಬಹುಶಃ ಎಲ್ಲೆಲ್ಲೋ ಯಾರ್ಯಾರ ಹತ್ರ ಬಹಳಷ್ಟು ಸಂಪನ್ಮೂಲ ಇದೆ, ಅದನ್ನ ತೆಗೆದುಕೊಳ್ಳೋಣ. ಸೊ ನನ್ನ ಶಾಲೆ ಒಳಗೆ ನನ್ನ ಮಕ್ಕಳಿಗೆ ಏನು ಬಡಿಸಲಿಕ್ಕೆ ಆಗುತ್ತೆ ಅಂತಕ್ಕಂಥ ಯೋಚನೆ ಮಾಡ್ಬೇಕಾಗುತ್ತೆ. ಆ ಮಕ್ಕಳಿಗೆ ಅನಿಸ್ಬೇಕು, ಅವ್ರಿಗೆ ಮಕ್ಕಳಿಗೆ ಅನಿಸ್ಬೇಕು. ಇವತ್ತು ನಮ್ಮ ಶಿಕ್ಷಕರು ಬರ್ತಾ ಇದಾರೆ, ಎಂಟ್ರಿ ಆಗ್ತಾರೆ ಅಂತಂದ್ರೆ ಇವತ್ತೇನೋ ಹೊಸತಿದೆ ನನಗೆ ಅಂತಕ್ಕಂಥ ಆ ಕಾತುರತೆ, ಆತುರತೆ, ಆ ಭಾವನೆ ಆ ಮಕ್ಕಳಲ್ಲಿ ಬರ್ತಾ ಇರಬೇಕು. ಸೊ ಅವಾಗ ಏನಾಗ್ತದೆ ಅಂತಾರೆ, ನಿಮ್ಮ ಏನು ಕಲಿಸ್ಲಿಕ್ಕೆ ಹೊಟ್ಟಿದ್ರೋ ಸೊ ಅದು ಉಪಯುಕ್ತವಾಗಲಿಕ್ಕೆ, ಮಕ್ಕಳ ಕಣ್ಣಲ್ಲೇ ಒಂದು ಕಳೆ ಬರಲಿಕ್ಕೆ, ಹೊಳಪು ಬರಲಿಕ್ಕೆ, ಜೊತೆಗೆ ನಿಮಗೂ ಕೂಡ ಒಂದು ಆನಂದ ಸಿಗ್ಬೇಕಲ್ರಿ. ನಾವು ಶಿಕ್ಷಕರಾದ ನಮಗೂ ಕೂಡ ಒಂದು ಆನಂದ ಸಿಗ್ಬೇಕಲ್ಲ. ಏನ್ರಿ ನಮ್ಗೆ ಅವೆಲ್ಲ ತಗೊಂಡು ಪಗಾರಕ್ಕೆ ಬಂದು ಮಂದಿ ಅಲ್ಲ. ನೀವು ಭಾಳ ಮಂದಿ ನೋಡಿದ್ದೀನಿ ನಾನು ಇಲ್ಲಿ. ಪಗಾರಕ್ಕೆ ರೊಕ್ಕಕ್ಕೆ ಬಂದಕ್ಕಂಥ ಮಂದಿ ಅಲ್ಲ, ರೊಕ್ಕ ಇರಲಿಲ್ಲ, ಜೀವನಕ್ಕೆ ಬೇಕದು. ಆದರೆ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ನನ್ನ ವೃತ್ತಿ ಒಳಗೆ ನನಗೆ ಸಂತೋಷ ಸಿಗ್ಬೇಕು, ಆನಂದ ಸಿಗ್ಬೇಕು ಅಲ್ವಾ? ಸೊ ಅದು ಕಂಡ್ಕೊಳೋದು ಯಾರು? ಅದು ಬೇರೆ ಯಾರು ಕೊಡ್ಲಿಕ್ಕೆ ಆಗುದಿಲ್ಲ, ಅದು ನಾವೇ ಕಂಡ್ಕೊಳ್ಬೇಕಾಗತ್ತೆ. ಅದರಿಂದ ದಯಮಾಡಿ ಶಿಕ್ಷಕ ಬಂಧುಗಳೇ, ತಮ್ಮಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಈ ಸರಿ ಉಡುಪಿ ಜಿಲ್ಲೆನ ಪ್ರಥಮ ಸ್ಥಾನಕ್ಕೆ ತಂದಿಟ್ಟಿದ್ರಿ ಆಯ್ತಾ? ಆ ಸ್ಥಾನವನ್ನು ಉಳಿಸ್ಕೊಬೇಕು. ಒಂದು ನನ್ನ ಪ್ರಯತ್ನ ಇರ್ತಕ್ಕಂಥ ಅಂತ ಹೇಳಿದ್ರೆ ನನ್ನ ಚಿಂತನೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದಿಷ್ಟು ಕ್ವಾಲಿಟೇಟಿವ್ ರಿಸಲ್ಟ್ ಬಂದ್ಬಿಟ್ಟು ಇನ್ನೂ ಕೂಡ ಎತ್ತರಕ್ಕೆ ಹೋಗ್ಬೇಕು ಅನ್ಕೊಂಡು ಅಂತ ಅದ್ಭುತವಾದಂಥ ಮಕ್ಕಳಿದ್ದಾರೆ. ಇಂಥ ಅದ್ಭುತವಾದಂಥ ಶಿಕ್ಷಕರಿದ್ದ ಮೇಲೆ ಅದ್ಭುತವಾದ ಮಕ್ಕಳು ಹೊರಬರ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ? ಬಂದೇ ಬರ್ತಾರೆ. ಅದಕ್ಕೆ ಯೋಚನೆ ಬೇಕಾಗಿಲ್ಲ. ನಾನು ಕೇಳ್ತೇನೆ, ರಿಸಲ್ಟ್ ಎಷ್ಟಾರ ಬರಲಿ, ಲಾಸ್ಟ್ ಹೇಳಿದ್ದು ನಾನು ಇದ್ದೇನೆ, ರಿಸಲ್ಟ್ ಎಷ್ಟಾರ ಬರಲಿ ಚಿಂತೆ ಮಾಡ್ಬೇಕಾಗಿಲ್ಲ. ಆದರೆ 100%ಗೆ ನಾನು ಗುರಿ ಇಟ್ಕೊಂಡ್ಬಿಟ್ಟು ಮಾಡ್ತಕ್ಕ ಪ್ರಯತ್ನ ಇದೆಯಲ್ಲ, ಅದರಲ್ಲಿ ಯಾವುದು ಕೂಡ ಧೋಖ ಆಗ್ಬಾರ್ದು, ಅದರಲ್ಲಿ ಯಾವುದು ಕೂಡ ಕಿಂಚತ್ತು ಕೂಡ ಕಡಿಮೆ ಆಗ್ಬಾರ್ದು. ಹೋಗ್ತಾ ಇರ್ಬೇಕು ನಾವು, ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಸೊ ಅದನ್ನ ನಾನು ಮಾಡ್ತಾ ಹೋಗ್ಬೇಕು. ಮುಂದೆ ರಿಸಲ್ಟ್ ಬಗ್ಗೆ ಚಿಂತನೆ ಮಾಡಕ್ ಹೋಗ್ಬೇಡ್ರಿ ನೀವು. ರಿಸಲ್ಟ್ ತನ್ನಾಗೆ ಬರ್ತೈತ, ರಿಸಲ್ಟ್ ಬೆನ್ನತ್ತಿ ಹೋಗುದು ಬೇಡ. ನಾನು ಮಾಡ್ತಕ್ಕಂಥ ಕಾರ್ಯದ ಬಗ್ಗೆ ಚಿಂತೆ ಮಾಡಬೇಕು, ಕಾರ್ಯವನ್ನು ಹಿಂಬಾಲಿಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡುವುದಲ್ಲ ಸ್ನೇಹಿತರೆ. ದಯಮಾಡಿ ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ. ನನಗಂತೂ ಬಹಳ ಖುಷಿಯಾಗಿದೆ. ಆನಂದವರು ಸುಮ್ಮನೆ ಹೊತ್ತು ನಾನು ಪಾಠ್ಯವನ್ನು ಏನದು ಯಕ್ಷಗಾನ ರೂಪದಲ್ಲಿ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರು. ನಾನು ನಮ್ಮಲ್ಲಿ ನಿನಾಸಮಲ್ಲಿ ಹೆಗ್ಗೋಡೊಳಗೆ ಸಾಗರದಲ್ಲಿ ಇದ್ದೆ ನಾನು. ಅವಾಗ ನಮ್ಮ ಮಕ್ಕಳಿಗೆ, ನಮ್ಮ ಟೀಚರ್ಸಿಗೆ ಒಂದು ಕಾರ್ಯಕ್ರಮ ಮಾಡಿದ್ದೆವು, ಥಿಯೇಟರ್ ಇನ್ ಎಜುಕೇಷನ್ ಅಂದ್ಕೊಂಡ್ಬಿಟ್ಟು. ಅಂತ ಹೇಳಿದ್ರೆ ರಂಗವನ್ನು ಹೇಗೆ ಕಲಿಕೆ ತರೋದು ಅಂದ್ಕೊಂಡ್ಬಿಟ್ಟು. ಅವಾಗ ನಮ್ಮ ಸರ್ವಶಿಕ್ಷಾಭಿಯಾನದಿಂದ ಸಾಕಷ್ಟು ಅನುದಾನ ಬರ್ತಿತ್ತು. ಮಾಡಿದ್ರೆ ಇಲ್ಲೇ ಮಾಡ್ಬೇಕಂತ ಹೇಳಿ ನಿನಾಸಮಗೆ ಮಾಡಿದೆ. ನಮ್ಮ ಶಿಕ್ಷಕರ ರೆಸಿಡೆನ್ಸಿಯಲ್ ಪ್ರೋಗ್ರಾಮ್ 10 days ಇದು, ಅದು ಬಹಳ ಅದ್ಭುತವಾಗಿತ್ತು. ಅದು ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ರೊಕ್ಕ ಬರೋದು ನಿಲ್ತು ಸೆಂಟ್ರಲಿಂದ, ಆವಾಗ ಅದು ನಮ್ಮ ಕಾರ್ಯಕ್ರಮವೂ ನಿಂತು ಹೋಯ್ತು. ಸೊ ರೊಕ್ಕಕ್ಕೋಸ್ಕರ ಮಾಡ್ತಕ್ಕಂಥ ಆಗಬಾರ್ದು. ಇದು ಏನಂದರೆ ಮಕ್ಕಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಯಾರು ನಮ್ಮ ಆನಂದರವರು ಸಾಲಿಗ್ರಾಮ, ಬಹಳ ಅದ್ಭುತ ರೀ ಆಯ್ತಾ. ಅದ್ರ ಜೊತೆ ನಮ್ಮ ಎಲ್ಲ ಶಿಕ್ಷಕರು ನೋಡಿ, ಕನ್ನಡ ಶಿಕ್ಷಕರು ಎಲ್ಲ ಸೇರ್ಕೊಂಡ್ಬಿಟ್ಟು ಎಂಥ ರಸದೋಧನವನ್ನು ಅಮೃತವನ್ನು ಉಣಬಡಿಸ್ಯಾರ್ರಿ. ನಿಜವೂ ಕೂಡ ಮೆಚ್ಚತಕ್ಕ ಖುಷಿ, ನನಗೆ ಖುಷಿ ಆಯ್ತು. ನಾವು ಭಾಳ ಯಕ್ಷಗಾನ ನೋಡ್ದಾನ, ಆದರೆ ನನಗೆ ಯಕ್ಷಗಾನದ ಹವ್ಯಾಸ ಇದೆ. ಹವ್ಯಾಸ ಅಂತ ಹೇಳಿದ್ರೆ ನೋಡ್ತಕ್ಕಂಥದ್ದು ಅಲ್ವಾ. ನಮ್ಮ ಅಮ್ಮ ಕರ್ಕೊಂಡು ಹೋಗ್ತಿದ್ರು, ನಮ್ಮ ಇಲ್ಲಿಂದ ಮೇಳಗಳು ಬರ್ತಾವೆ ನಮ್ಮಲ್ಲಿ.
ಆಯಿತಾ. ರಾತ್ರಿ ಇಡೀ ಕುತ್ಕೊಂಡು ನೋಡ್ತಕ್ಕಂಥದ್ದು ಆ ಚಿಕ್ಕ ವಯಸ್ಸಿನೊಳಗೆ. ಆಮೇಲೆ ನೋಡ್ಲಿಕ್ಕೆ ಆಗಲಿಲ್ಲ ಬಿಡ್ರಿ ನನಗೂ. ಇಲ್ಲಿ ಬಂದಾಗ 1-2 ತಾಸು ನೋಡ್ತೀವಿ ಅಷ್ಟೇ. ಅದೇನೇ ಇಟ್ಕೊಂಡು ಹೋಗಲಿ, ಮಕ್ಕಳು ಏನು ಇಷ್ಟಪಡ್ತಾವೋ ಸೊ ಅದನ್ನು ಕೊಡ್ತಕ್ಕಂಥ ಕೆಲಸ ನಂದಾಗಬೇಕು. ನಾನು ಕೊಟ್ಟದ್ದು ಅವ್ರು ತಗೊಳ್ಬೇಕು ಅಂತ ಅಲ್ಲ, ನಾನು ಮಕ್ಕಳು ಏನು ಇಷ್ಟಪಡ್ತೋ ಸೊ ಅದನ್ನು ಕೊಡ್ತಕ್ಕಂಥ ಮನೋಭಾವನೆ ನಂದಾಗಬೇಕಾ ಅಲ್ವಾ? ಕರೆಕ್ಟಾ? ಹಾಂ, ಮಕ್ಕಳು ಕಲಿಯುವಲ್ಲಿಲ್ಲ ಸೋತಿದ್ದಾರೆ, ಅದು ಕಲಿಕೆಯಲ್ಲಿ ಹಿಂದುಳಿದಾರೆ ಅಂತ ಹೇಳಿದ್ರೆ ಮಕ್ಕಳ ಕಾರಣ ಅಲ್ಲ ಸ್ವಾಮಿ, ಅದು ನನ್ನ ಕಲಿಸುವಲ್ಲಿ ಏನೋ ದೋಷ ಇದೆ ಅನ್ಕೊಂಡ್ಬಿಟ್ಟು ನಾನೇನು ಬದಲಾವಣೆ ಮಾಡ್ಕೊಳ್ಳಿ, ನಾನು ಇನ್ಯಾವ ತಂತ್ರಗಳನ್ನು ಹೂಡ್ಲಿ ಅಂದರೆ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ ಅದನ್ನು, ಆ ಥರ ಮಾಡಲಿ ಅಂತಕ್ಕಂಥ ಮನ ಬರಬೇಕು. ಸದಾ ಕಲಿತಾನೆ ಇರೋಣ, ಮಕ್ಕಳಿಗೆ ಕಲಿಸ್ತಾನೆ ಇರೋಣ, ನಾವು ಬೆಳೆಯೋಣ, ಸೊ ಮಕ್ಕಳನ್ನು ಬೆಳೆಸೋಣ. ಆಗುತ್ತಲ್ಲ ಸ್ವಾಮಿ? ಅದಕ್ಕೆ ಸೊ ಹೇಳಿದಲ್ಲ, ಈಗ ನಾಡು ಪುನಃ ನಮ್ಮ ಎವ್ರಿ ವೀಕ್ ಮೀಟಿಂಗ್ ಇರುತ್ತೆ. ನಮ್ಮ ಕಮಿಷನರು ಪ್ರಿನ್ಸಿಪಲ್ ಸೆಕ್ರೆಟರಿ ಮೊನ್ನೆ ಮಾಡಿದ್ರು. ಈಗ ನಾಡ್ದು DCC ಅವ್ರ ಜೊತೆಗೆ ಡೈರೆಕ್ಟ್ ಮಾಡ್ತಾರೆ. ಅವ್ರಿಗೆ ನಾವು ಫೇಲ್ ಮಾಡೋಕೆ ಏನಂತಂದರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಏನು ಅಂದ್ಕೊಂಡ್ಬಿಟ್ಟು SLC PUC ಇದು ಆಯ್ತು. ನಾವಾಗಲೇ ಹೇಳ್ಬಿಟ್ಟಿದ್ದೆ, ನಾವು ಫಸ್ಟ್ ಪ್ಲೇಸ್ ಆಗಿದ್ದೀವಿ ಅಂದ್ಕೊಂಡು. ಫಸ್ಟ್ ಪ್ಲೇಸ್ ಅದಲ್ಲ, ಅದಕ್ಕೆ ಜೊತೆಗೆ ನೀವು ಕ್ವಾಲಿಟೇಟಿವ್ ಒಳಗೆ ಏನು ಮಾಡ್ತೀರಿ ಹೇಳ್ರಿ ಅಂತ ಹೇಳ್ತಾರೆ ನನಗೆ. ಕ್ವಾಲಿಟೇಟಿವ್ ಒಳಗೆ ನಾನು ಇದನ್ನು ಕೊಡ್ತೀನಿ ಅವ್ರಿಗೆ, ಉದಾಹರಣೆ ಕೊಟ್ಟಿದ್ದೆ ನಾನು ನಮ್ಮೊಂದು ಜಿಲ್ಲೆ ಒಳಗೆ ಏನೇನಾಗ್ತದೆ ಅಂದ್ಕೊಂಡ್ಬಿಟ್ಟು. ಸೊ ಇದನ್ನು ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳಿದ್ರೆ ಇಂದ ಅದ್ಭುತವಾದಂಥ ಶಿಕ್ಷಕರಿದ್ದಾರೆ. ಪಾಠ್ಯವನ್ನು ಕೂಡ ಮಕ್ಕಳಿಗೆ ಅತ್ಯಂತ ಉಪಯುಕ್ತ ರೀತಿಯಲ್ಲಿ ಉನ್ನತ ರೀತಿಯಲ್ಲಿ ಸಂತೋಷದಿಂದ ಸ್ವೀಕರಿಸೋದು ಹೇಗೆ ಅಂದ್ಕೊಂಡ್ಬಿಟ್ಟು ನನಗೆ ಅನಿಸುತ್ತೆ. ಈ ಥರ ಮಾಡಿದ್ರೆ ಅವ್ರು ಪುನಃ ಇನ್ನೊಮ್ಮೆ ರಿವಿಷನ್ ಮಾಡಬೇಕಾ ಅಥವಾ ಅವ್ರಿಗೆಲ್ಲರೂ ಮರ್ತು ಹೋಗೋ ಸಂಭವ ಉಂಟಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ ಅಲ್ವಾ? ಸೊ ಆ ದಿಕ್ಕಿನ ಒಳಗೆ ನಾವುಗಳು ಯೋಚನೆ ಮಾಡೋಣ. ತಮ್ಮೆಲ್ಲರೂ ಕೂಡ ಶುಭ ಆಗಲಿ. ಸಮಯ ತಗೊಳೋದಿಲ್ಲ ಗೊತ್ತು ನನಗೆ, ಕಾರ್ಕಳ ಬೈಂದೂರು ದೂರ ಕಡೆ ಹೋಗ್ತಕ್ಕಂಥ ಇದ್ದೀರಿ ನೀವು ಆರಾಮಾಗಿರಿ. ನಾಳೆ ಬೇರೆ ನಾಗರ ಪಂಚಮಿ ಇದೆ, ಹೆಣ್ಮಕ್ಳೆಲ್ಲ ಅದಕ್ಕೆ ಸಿದ್ಧತೆ ಆಗಬೇಕಾಗಿದೆ. ನೀವೆಲ್ಲರೂ ಕೂಡ ನಿಮಗೆ ನಾಗರ ಪಂಚಮಿಯ ಶುಭಾಶಯಗಳು. ನೀವು ಚೆನ್ನಾಗಿ ಉಂಡಿ ಗಿಂಡಿ ಎಲ್ಲ ಮಾಡಿರಿ, ನಾವು ಬಂದುಬಿಟ್ಟು ಬಾರಿಸ್ತೀವಿ, ಅಷ್ಟೇ ಕೆಲಸ ನಮ್ಮದು. ಆಯ್ತಾ? ಓಕೆ, ದಯಮಾಡಿ ನನ್ನ ಕಳಕಳಿ ಇಷ್ಟನೇ. ನಾನು ಇವತ್ತು ಮಾಡಿದೆ, ಸ್ವಲ್ಪ ಯೋಚನೆ ಮಾಡೋಣ. ಏನು ಕ್ಲಾಸಿಗೆ ಹೋಗಿದೆ ಅಂದ್ಕೊಳ್ರಿ ಆಯಿತಾ? ನಾಳೆ ಇದನ್ನು ಇನ್ನೂ ವಿಭಿನ್ನವಾಗಿ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಜಸ್ಟ್ 5 ಮಿನಿಟ್ಸ್ ನೀವು ಯೋಚನೆ ಮಾಡಿ ಆಯಿತಾ? ನಿಮಗೆ ಅದ್ಭುತವಾದಂಥ ಆಲೋಚನೆಗಳು ಚಿಂತನೆಗಳು ಬರಲಿಕ್ಕೆ ಸಾಧ್ಯತೆ ಆಗುತ್ತೆ.